ಅಪರ್ಣಾ ಅವರ ಕನ್ನಡ ಪ್ರೀತಿ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಕಡಿಮೆ. ಬಹಳ ಅದ್ಭುತವಾದಂತಹ ಕನ್ನಡದ ನಿರೂಪಕಿ, ಕರ್ನಾಟಕದ ನಿರೂಪಕಿ. ನಮ್ಮನ್ನೆಲ್ಲ ಆಗಲಿ 1 ವಾರಗಳಾಗ್ತಾ ಇದೆ. ಮೆಟ್ರೋದಲ್ಲಿ ಇವತ್ತಿಗೂ ಕೂಡ ಅವರ ಧ್ವನಿ ಶಾಶ್ವತವಾಗಿ ಹಸಿರಾಗಿ ಉಳ್ಕೊಂಡಿದೆ. ಆದರೆ ಇನ್ನು ಮುಂದಕ್ಕೆ ಬರುವಂತಹ ಹೊಸ ಮಾರ್ಗದಲ್ಲಿ ಮೆಟ್ರೋದಲ್ಲಿ ಅವರ ಹೆಸರು ಬಗ್ಗೆ, ಅಂದರೆ ಅವರ ಧ್ವನಿ ಬಗ್ಗೆ ಏನಪ್ಪ ವಿಚಾರ ಅನ್ನುವಂತಹ ಪ್ರಶ್ನೆ ಇತ್ತು. ಅದಕ್ಕೂ ಒಂದು ಸೊಲ್ಯೂಷನ್ ಹುಡುಕಿದ್ದಾರೆ. ಮುಂದಕ್ಕೆ ಬರುವಂತಹ ಹೊಸ ಮಾರ್ಗದಲ್ಲೂ ಕೂಡ ಅಪರ್ಣಾ ಅವರ ಧ್ವನಿಯೇ ಮೇಳೈಸುತ್ತೆ. ಹೇಗಪ್ಪ ಅದು ನೋಡ್ತಾ ಹೋಗೋಣ. ನಮ್ಮ ಮೆಟ್ರೋ ಇರೋವರೆಗೂ ಅಪರ್ಣಾ ಧ್ವನಿ ಜೀವಂತ. ಹೊಸ ಮಾರ್ಗದಲ್ಲೂ ಅಪರ್ಣಾ ಅವರದ್ದೇ ಕನ್ನಡ ಕಂಠ. ಅಪರ್ಣಾ ವಸ್ತಾರೆ ಅಪ್ಪಟ ಕನ್ನಡತಿ. ಅಪ್ಪಟ ಕನ್ನಡದಲ್ಲಿಯೇ ನಿರೂಪಣೆ ಮಾಡ್ತಿದ್ದ ಅಪರ್ಣಾ ಧ್ವನಿಯನ್ನ ಕೇಳದವರೇ ಇಲ್ಲ. ಅವರು ನಿರೂಪಣೆಗೆ ನಿಂತರೆ ನಿರರ್ಗಳವಾಗಿ ಗಂಟೆಗಟ್ಟಲೆ ಕನ್ನಡದಲ್ಲಿಯೇ ಮಾತನಾಡ್ತಾ ಇದ್ರು. ಇವರ ನಿರೂಪಣೆಯ ಶೈಲಿಗೆ ಅಪ್ಪಟ ಕನ್ನಡಕ್ಕೆ ಅದೆಷ್ಟೋ ಅಭಿಮಾನಿಗಳಿದ್ದಾರೆ. ವಿಶ್ವದ ಮೂಲೆ ಮೂಲೆಯಲ್ಲೂ ಕೂಡ ನೆಲೆಸಿರುವ ಕನ್ನಡಿಗರ ಫೇವರೆಟ್ ನಿರೂಪಕಿ ಅಂದ್ರೆ ಅದು ಅಪರ್ಣಾ. ಅಪರ್ಣಾ ಬದುಕಿನ ನಿರೂಪಣೆ ನಿಲ್ಲಿಸಿ ವಾರ ಕಳಿತು. ಕಳೆದ 2 ವರ್ಷಗಳಿಂದ ಅಪರ್ಣಾ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಅದನ್ನು ತಮ್ಮ ಆಪ್ತರ ಬಳಿ ಬಿಟ್ಟು ಬೇರೆಲ್ಲೂ ಕೂಡ ಹೇಳಿಕೊಂಡಿರಲಿಲ್ಲ. ವೈದ್ಯರು 6 ತಿಂಗಳಷ್ಟೇ ಬದುಕಬಹುದು ಅಂದ ಮೇಲೆ ಅಪರ್ಣಾ ಶ್ವಾಸಕೋಶ ಕ್ಯಾನ್ಸರ್ ವಿರುದ್ಧ 2 ವರ್ಷ ಹೋರಾಟ ಮಾಡಿದ ಛಲಗಾತಿ. ಕ್ಯಾನ್ಸರ್ ಜೊತೆಗೆ ಸೆಣಸಾಡಿ ಕೊನೆಗೆ ಬದುಕಿನ ಯಾತ್ರೆಯನ್ನು ಮುಗಿಸಿದ್ದಾರೆ. ಇಡೀ ಕರುನಾಡೆ ಅಪರ್ಣಾ ನಿಧನಕ್ಕೆ ಕಂಬನಿ ಮಿಡಿದಿದೆ. ನಟನೆಯಲ್ಲೂ ಸೈ ಎನಿಸಿಕೊಂಡಿದ್ದ ಅಪರ್ಣಾ ಕನ್ನಡಿಗರಿಗೆ ಹತ್ತಿರವಾಗಿದ್ದು ಅವರ ಸುಮಧುರವಾದ ಮಾತುಗಳಿಂದ, ನಿರೂಪಣೆಯಿಂದ. ಅಪರ್ಣಾ ಅವರ ಧ್ವನಿ ಕೇವಲ ನಿರೂಪಣೆಗಷ್ಟೇ ಮೀಸಲಾಗಿರಲಿಲ್ಲ. ಅಪರ್ಣಾ ಧ್ವನಿಯನ್ನ ಮೆಟ್ರೋದಲ್ಲಿಯೂ ಕೂಡ ಕೇಳಬಹುದಾಗಿತ್ತು. 2014ರಲ್ಲಿ ನಮ್ಮ ಮೆಟ್ರೋ ಆರಂಭವಾದಾಗ ಪ್ರಯಾಣಿಕರಿಗೆ ಮಾಹಿತಿಯನ್ನು ನೀಡುವುದಕ್ಕೆ ಮೊದಲು ಇವರ ಧ್ವನಿಯನ್ನೇ ಆಯ್ಕೆ ಮಾಡಿಕೊಳ್ಳಲಾಗಿತ್ತು. ನಿಜಕ್ಕೂ ಮೆಟ್ರೋಗೆ ಕಳೆ ಅಂತ ಬಂದಿದ್ದೆ ಇವರ ಧ್ವನಿಯಿಂದ. ಅವರ ನಿರೂಪಣೆಗಳು ಕನ್ನಡಾಭಿಮಾನಿಗಳ ಕಿವಿಯಲ್ಲಿ ಇನ್ನೂ ಗುನುಗುತ್ತಲೇ ಇದೆ. ಗಮನಿಸಿ, ಬೈಯಪ್ಪನಹಳ್ಳಿ ನಿಲ್ದಾಣದ ಕಡೆಗೆ ಹೊರಟಿರುವ ರೈಲು 1ನೇ ನಂಬರ್ ಪ್ಲಾಟ್ಫಾರ್ಮ್ ಅನ್ನು ಪ್ರವೇಶಿಸಲಿದೆ. ಅಟೆನ್ಷನ್ ಪ್ಲೀಸ್, ದ ಟ್ರೈನ್ ಟು ಬೈಯಪ್ಪನಹಳ್ಳಿ ಇಸ್ ಗೋಯಿಂಗ್ ಟು ಎಂಟರ್ ಪ್ಲಾಟ್ಫಾರ್ಮ್ ನಂಬರ್ 1. ಅವರ ನಿಧನಕ್ಕೆ ನಮ್ಮ ಮೆಟ್ರೋ ಕೂಡ ವಿಶೇಷವಾಗಿ ಶ್ರದ್ಧಾಂಜಲಿಯನ್ನ ಅರ್ಪಿಸಿತು. ಕೆಲ ನಟ ನಟಿಯರು ಮೆಟ್ರೋದಲ್ಲಿ ಅಪರ್ಣಾ ಅವರ ಧ್ವನಿ ಹೀಗೆ ಮುಂದುವರಿಸಿ ಅಂತೇಳಿ ಸಹ ಮನವಿ ಮಾಡಿದ್ರು. ಈಗಿರುವ ಮಾರ್ಗದಲ್ಲಿ ಅಪರ್ಣಾ ಅವರದ್ದೇ ಧ್ವನಿ ಇರುತ್ತೆ. ಆದರೆ ಹೊಸ ಮಾರ್ಗದಲ್ಲಿ ಯಾರ ಧ್ವನಿ ಬಳಸಬೇಕು ಅನ್ನುವಂತಹ ಪ್ರಶ್ನೆ ಮೆಟ್ರೋ ಸಿಬ್ಬಂದಿಗೆ ಶುರುವಾಗಿದೆ. ಇನ್ನೇನು ಕೆಲ ದಿನಗಳಲ್ಲಿ ಸಾರ್ವಜನಿಕ ಸೇವೆಗೆ ಮುಕ್ತವಾಗಲಿರುವ RV ರೋಡ್ ಟು ಬೊಮ್ಮಸಂದ್ರ, ನಾಗಸಂದ್ರ ಟು ಮಾದಾವರ ಮಾರ್ಗಕ್ಕೆ ಯಾರ ಧ್ವನಿಯನ್ನು ಬಳಸಬೇಕು ಅನ್ನುವ ಬಗ್ಗೆ ಚರ್ಚೆಗಳು, ಹೊಸ ಧ್ವನಿಯ ಅನ್ವೇಷಣೆಗಳು ಸಹ ನಡೀತಾ ಇದೆ. ಆದರೆ BMRCL ಈ ಎಲ್ಲ ಮಾರ್ಗದಲ್ಲಿ ಮಾತ್ರವಲ್ಲ, ನಮ್ಮ ಮೆಟ್ರೋದಲ್ಲಿ ಮುಂಬರುವ ಎಲ್ಲ ಮಾರ್ಗದಲ್ಲೂ ಕೂಡ ಅಪರ್ಣಾ ಧ್ವನಿಯೇ ಇರುವಂತೆ ಮಾಡುವ ಪ್ಲಾನ್ ಮಾಡಿಕೊಂಡಿದೆ. ಹೌದು, ಈಗ ಇರುವ ಅಪರ್ಣಾ ಅವರ ಧ್ವನಿಯನ್ನೇ ಬಳಸಿಕೊಳ್ಳುವುದಕ್ಕೆ ಟೆಕ್ನಿಕಲಿ ಮತ್ತು AI ಟೆಕ್ನಾಲಜಿಯ ಮೂಲಕ ಮಾಡುವ ಪ್ಲಾನ್ ಮಾಡಲಾಗಿದೆ. ಮುಂದಿನ ನಿಲ್ದಾಣ ಅನ್ನುವಂತಹ ಅಪರ್ಣಾ ಧ್ವನಿಯೇ ಇರಲಿದ್ದು ಸ್ಟೇಷನ್ ಹೆಸರು ಮಾತ್ರ ವಾಯ್ಸ್ ಓವರ್ ಮಾಡಲಾಗುತ್ತಂತೆ. ಅಲ್ಲದೆ ಬಾಗಿಲುಗಳು ಎಡಕ್ಕೆ ತೆರೆಯಲಿದೆ ಅನ್ನುವ ಧ್ವನಿಯೂ ಕೂಡ ಅಪರ್ಣಾ ಅವರದ್ದೇ ಇರುತ್ತಂತೆ. ಮತ್ತೆ ಮೆಟ್ರೋದಲ್ಲಿ ಬರುವಂತಹ ಸುರಕ್ಷಿತ ಎಚ್ಚರಿಕೆಯ ಸಂದೇಶಗಳು ಸಹ ಅಪರ್ಣಾ ಅವರದ್ದೇ ಆಗಿರುತ್ತಂತೆ. ಮಧ್ಯದಲ್ಲಿ ನಾವು ಒಂದಷ್ಟು, ಯಾಕಂದರೆ ಎಕ್ಸ್ಟೆನ್ಷನ್ ಆದಾಗ ಸ್ವಲ್ಪ ಸ್ಟೇಷನ್ ಹೆಸರುಗಳು ಹೊಸದಾಗಿ ಮಾಡ್ಬೇಕಾದ್ರೆ ಅದಕ್ಕೂ ಕೂಡ ಒಂದಷ್ಟು ಕೊಟ್ಟಿದ್ದಾರೆ. ಬಟ್ ಇವಾಗ ಫೇಸ್ 1ನಲ್ಲಿ ನಮ್ಮ ಎಕ್ಸ್ಟೆನ್ಷನಲ್ಲೂ ಅವ್ರದ್ದೇ ಕೂಡ ವಾಯ್ಸ್ ಬರುತ್ತೆ. ಬಟ್ ಸ್ಟೇಷನ್ ಹೆಸರುಗಳು ಮಾತ್ರ ಬೇಕಾದ್ರೆ ಬದಲಾವಣೆ ಆಗ್ಬೋದು. ಬಟ್ ಇದು ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ನಾವು ಅವ್ರ ವಾಯ್ಸ್ನ ಕಂಟಿನ್ಯೂ ಮಾಡ್ತೀವಿ. ಯಾಕಂದರೆ ಅವರ ದೇವ್ರು ಕೊಟ್ಟಂಥ ಧ್ವನಿ, ಅವರ ಉಚ್ಚಾರಣೆ, ಅವರ ಸ್ಪಷ್ಟತೆ, ಉಚ್ಚಾರಣೆಯ ಸ್ಪಷ್ಟತೆ ಅದು ಜನರಿಗೆ ಒಂಥರ ಮನನಾಟಂಗಿರುತ್ತೆ, ಮನಕ್ಕೆ ನಾಟುತ್ತವೆ. ಒಟ್ನಲ್ಲಿ ನಮ್ಮ ಮೆಟ್ರೋ ಇರುವವರೆಗೂ ಕನ್ನಡತಿ ಅಪರ್ಣಾ ಧ್ವನಿ ಕನ್ನಡಿಗರಿಗೆ ಮೆಟ್ರೋದಲ್ಲಿ ಕೇಳುತ್ತಲೇ ಇರಲಿದೆ. ಹೊಸ ಮಾರ್ಗಗಳು ಸೇವೆಗೆ ಲಭ್ಯವಾದ ಮೇಲೆ ಅಲ್ಲೂ ಅಪರ್ಣಾ ಅವರ ಧ್ವನಿಯೇ ಬಳಸಿಕೊಳ್ಳುವ ಚಿಂತನೆ ಮಾಡಿರುವುದು ಕನ್ನಡಿಗರಿಗೆ ಸಂತೋಷ ತಂದಿದೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.